ಒಂದು ಹಳ್ಳಿಯಲ್ಲಿದ್ದ ಮುದ್ದಾದ ಗಂಡು ಮಗುವಿನ ಹೆಸರು ಕುಂಚು. ಅವನು ಏನು ನೋಡಿದರೂ ಅಚ್ಚರಿಪಡುತ್ತಾ ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡುತ್ತಿದ್ದ. ಒಂದು ದಿನ ಕುಂಚು ತೋಟದ ಬೆವರಿನ ಹಾದಿಯಿಂದ ಹೋಗುತ್ತಿದ್ದಾಗ ಅದೆಷ್ಟೋ ವಿಚಿತ್ರ ಎಲೆಗಳಿರುವ ಒಂದು ಗಿಡ ಕಂಡ. ಆ ಗಿಡದಲ್ಲಿ ಹಸಿರು, ನೀಲಿ, ಕೆಂಪು, ಬಂಗಾರ, ಹಳದಿ ಎಲೆಗಳು ಮಿನುಗುತ್ತಿದ್ದವು. ಅದನ್ನು ನೋಡಿ ಕುಂಚು ದಿಟ್ಟಾಗಿ ಹತ್ತಿರ ಹೋಗಿ ಮುಟ್ಟಿದ. ತಕ್ಷಣವೇ ಗಿಡ ಮಾತನಾಡಲು ಆರಂಭಿಸಿತು. ಹಲೋ ಕುಂಚು, ನೀನು ನನ್ನನ್ನು ಮೊದಲ ಬಾರಿಗೆ ಮುಟ್ಟಿದೆ. ನಾನು ಮಾಯಾಜಾಲದ ಗಿಡ. ನೀನು ನನಗೆ ಪ್ರತಿದಿನವೂ ನೀರು ಹಾಕಿದರೆ ನಾನು ನಿನಗೆ ಒಂದು ದಿನ ಹೊಸ ಜಾಡುಗಾರಿಕೆಯನ್ನೇ ತೋರಿಸುತ್ತೇನೆ. ಕುಂಚು ಖುಷಿಯಿಂದ ಮನೆಗೆ ಓಡಿದ. ಮುಂದಿನ ದಿನದಿಂದ ಪ್ರತಿ ಬೆಳಗ್ಗೆ 1 ಬಾಟಲಿ ನೀರನ್ನು ತಂದು ಗಿಡಕ್ಕೆ ಸುರಿಯುತ್ತಿದ್ದ. ಮೊದಲ ದಿನ ಗಿಡ ಕುಂಚುಗೆ ಒಂದು ಬಿಳಿ ಎಲೆಯನ್ನು ಕೊಟ್ಟಿತು. ಅದನ್ನು ಮುಟ್ಟಿದಾಗ ಹಕ್ಕಿಯಂತೆ ಹಾರಲು ಶಕ್ತಿಯಾದ. ಅವನಿಗೆ ಬಹಳ ಖುಷಿಯಾಯಿತು. ಅವನು ಹಲ್ಲಿ ಉತ್ತಲೂ ಹಾರಿದ, ಮೇಲೆ ಮೇಲೆ ಹಾರಿದ, ಮೇಘಗಳ ತುದಿ ತಾಕಿದ. ಆದರೆ ಸಂಜೆ ಹೊತ್ತಾಗ ಎಲೆ ಕಲೆದು ಹೋಯಿತು, ಶಕ್ತಿ ಮರಳಿತು. ಅದಾದ ಮೇಲೆ ಪ್ರತಿದಿನ ಕುಂಚು ಗಿಡಕ್ಕೆ ನೀರು ಹಾಕಿ ಹೊಸ ಎಲೆ ಪಡೆದು ಹೊಸ ಜಾಡುಗಾರಿಕೆ ಅನುಭವಿಸುತ್ತಿದ್ದ. ಕೆಲ ದಿನಗಳು ಅವನು ಮೀನಿನಂತೆ ಈಜಿದ. ಕೆಲವು ದಿನಗಳಲ್ಲಿ ಬಟ್ಟಲನ್ನು ಮಾತನಾಡುವಂತೆ ಮಾಡಿದ. ಮರಳನ್ನು ಸಕ್ಕರೆಗಿಂತ ಸಿಹಿ ಮಾಡಿದ. ಒಂದು ದಿನ ಮಾಯಾಜಾಲದ ಗಿಡ ಹೇಳಿತು, ಕುಂಚು, ನಿನ್ನಲ್ಲಿ ಒಳ್ಳೆಯತನವಿದೆ. ಆದರೆ ಜಾಡುಗಾರಿಕೆಯ ಶಕ್ತಿ ಹೆಚ್ಚಾದಂತೆ ಅದನ್ನು ಒಳ್ಳೆಯದಕ್ಕಾಗಿ ಬಳಸಬೇಕು. ಆ ಸಮಯದಲ್ಲಿ ಹಳ್ಳಿಗೆ ನೀರಿಲ್ಲದೆ ಕಷ್ಟ ಬಂದಿತ್ತು. ಎಲ್ಲರಿಗೂ ಹತಾಶೆ. ಕುಂಚು ತಕ್ಷಣ ತನ್ನ ಮಾಯಾಜಾಲದ ಎಲೆಗಳನ್ನು ಬಳಸಿ ಹಳ್ಳಿಯ ಹತ್ತಿರದ ಪರ್ವತದ ತಳದಿಂದ ನೀರನ್ನು ಹಳ್ಳಿಗೆ ಹರಿಸಿದರು. ಎಲ್ಲರೂ ಕುಂಚುಗೆ ಅಭಿನಂದನೆ ಸಲ್ಲಿಸಿದರು. ಮಾಯಾಜಾಲದ ಗಿಡ ಅಂತಿಮವಾಗಿ ಹೇಳಿತು, ನೀನು ನಿಜವಾದ ಜಾಡುಗಾರ. ಆದರೆ ನಿನ್ನ ಜಾಡುಶಕ್ತಿ ಇನ್ನು ಮುಂದೆ ನಿನ್ನ ಹೃದಯದಲ್ಲಿಯೇ ಇರಲಿ. ನೆನಪಿರಲಿ, ಸಹಾಯ ಮಾಡುವ ಮನಸ್ಸು ಜಾಡುಗಾರಿಕೆಗೆ ಮಿಗಿಲಾದ ಶಕ್ತಿ. ಕುಂಚು ತನ್ನ ಬದುಕಿನಲ್ಲಿ ಯಾವಾಗಲೂ ಬೇರೆಯವರಿಗೆ ಸಹಾಯ ಮಾಡುತ್ತಾ ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ಬದುಕಿದ.